ಅಣ್ಣ ನೀನೇನು ಬೇಜಾರು ಮಾಡ್ಕೊಂಬೇಡಣ್ಣ, ನೀನು ಹೋಗೋಣ, ಹೋಗಿ ಮಲ್ಕೋಣ. ಅಲ್ಲಪ್ಪ, ನಿನ್ನ ಒಬ್ಬನ್ನೇ ಬಿಟ್ಟು ನಾನು ಹೆಂಗೋಗ್ಲಿ? ಇಲ್ಲ, ನೀನು ಹೋಗೋಣ, ನೀನು ಭಯ ಪಡಬೇಡ, ನೀನು ಹೋಗು. ಹಂಗೂ ಏನೋ ನಿನ್ನ ಸಹಾಯ ಬೇಕಂದ್ರೆ ನಾನು ಬಂದು ಕರಿತೀನಿ, ನೀನು ಹೋಗೋಣ. ಹ್ಞೂ ಸರಿನಪ್ಪ, ಸರಿನಪ್ಪ. ಕೃಷ್ಣ, ಕೃಷ್ಣ, ಯಾವಾಗಲೂ ನಿಮ್ಗೆ ರಕ್ಷಣೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದೇನು ಕೃಷ್ಣ? ಹಾಂ ರಾಮು, ಅವನು 5 ದಿವಸ ಮನೆ ಒಳಗಡೆ ಇವರು ಬಂದು ಕೂತ್ಕೊಳ್ಳೋಕ್ಕೆ ಎಷ್ಟು ಕಷ್ಟಪಟ್ಟವನೆ ಅಂತ ನನಗೆ ಗೊತ್ತು. ಅವನು ಕಲ್ತಿರೋ ಮಂತ್ರ ಶಕ್ತಿನೆಲ್ಲ ಪ್ರಯೋಗ ಮಾಡವನೆ. ಅವನ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಗಲಿ ಅಂತ ನಾನೇ ಇದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಇಷ್ಟೇ, ಇದ್ರ ಮುಂದೆ ಯಾವುದೇ ತೊಂದರೆ ಆಗದೆ ಇರೋಂಗೆ ನಾನು ನೋಡ್ಕೊತೀನಿ. ಅವನ ಮನಸ್ಸಿಗೆ ಒಂದು ಸ್ವಲ್ಪ ಖುಷಿ ಸಿಗಲಿ, ಅಷ್ಟೊಂದು ಕಷ್ಟಪಟ್ಟನಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಜಾಗ ಮಾಡಿಕೊಟ್ಟಿದ್ದು. ಬಿಟ್ಟರೆ ಯಾವುದೇ ತೊಂದರೆ ಆಗಲ್ಲ ರಾಮು. ನೀನು ಯಾವುದೇ ಕಾರಣಕ್ಕೂ ಭಯ ಪಡಲೇಬೇಡ, ನಾನಿದ್ದೀನಿ. ನೀನು ಯಾವುದೇ ಕಾರಣಕ್ಕೂ ಭಯ ಪಡಲೇಬಾರ್ದು. ಅಲ್ಲ ಕೃಷ್ಣ, ಈ ಕುಂಕುಮನ ಯಾರಾದರೂ ಇಟ್ಕೊಂಡು ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರಿದು ಕೊನೆ? ಅದು ಸಾಧ್ಯವಿಲ್ಲ ರಾಮು. ನಾನು ಹೇಳಿದ್ನಲ್ಲ, 5 ದಿವಸ ಅವನು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಗಲಿ, ಅವನ ಮನಸ್ಸಿಗೆ ಖುಷಿ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದನ್ನ ಮನೆ ತರಿಸಿದಷ್ಟೇ. ಇದರಿಂದ ಯಾರಿಗೂ ತೊಂದರೆ ಆಗುತ್ತೆ ನಾನು ಬಿಡಲ್ಲ. ಆದರೂ ನನಗೆ ಭಯ ಆಗ್ತಾ ಇದೆ ಕೃಷ್ಣ. ಏನೂ ಆಗಲ್ಲ ರಾಮು, ಭಯ ಪಡಬೇಡ ನೀನು. ಏನಮ್ಮ, ನಿಮ್ಮ 9 ಜನಕ್ಕೂ ನಾನು ಮುಕ್ತಿ ಕೊಡಿಸ್ತೀನಿ, ಆಯ್ತಾ? ನನ್ನ ಮೇಲೆ ನಂಬಿಕೆ ಇಡಿ ನೀವು. ನನಗೆ ಮುಕ್ತಿ ಕೊಡಿಸಿ, ನೀವು ಹೇಳ್ದಂಗೆ ಕೇಳ್ತೀನಿ. ನಮಗೆಲ್ಲರಿಗೂ ಮುಕ್ತಿ ಕೊಡಿಸಿ ನೀವು. ಖಂಡಿತ ಮುಕ್ತಿ ಕೊಡಿಸ್ತೀವಿ ನಾವು, ಆಯ್ತಾ? ಇದನ್ನ ಯಾರು ಮಾಡಿಸಿದ್ದು? ಗೊತ್ತಿಲ್ಲ ನಮಗೆ. ನಮ್ಮ ಮಂತ್ರವಾದಿ ಅವ್ರು ಏನು ಹೇಳ್ತಾರೋ ಅದನ್ನೇ ಕೇಳೋದು ನಾವು. ಇಲ್ಲ ಅಲ್ಲ, ಇದನ್ನ ಮಾಡಿಸಿದ್ರಲ್ಲ ಅವ್ರ ಹಣೆಗೆ ಈ ಕುಂಕುಮ ಇಡಬೇಕು ನೀನು. ಮಾಡ್ತೀಯ ಈ ಕೆಲಸನ? ಇದನ್ನ ಯಾರು ಮಾಡಿಸಿದ್ರು ಆ ಹೆಂಗಸು, ಅವ್ರ ಹಣೆಗೆ ಈ ಕುಂಕುಮ ತಗೊಂಡೋಗಿ ಇಡಬೇಕು ನೀನು. ಇಟ್ಟರೆ ಆ ಕ್ಷಣನೇ ನಿಮ್ಮ 9 ಜನಕ್ಕೂ ಮುಕ್ತಿ ಕೊಡಿಸ್ತೀನಿ ನಾನು, ಆಯ್ತಾ? ಮರು ಜನ್ಮನೂ ಕೊಡ್ತೀನಿ. ನಾವು ಮತ್ತೆ ಹುಟ್ಟಕ್ಕೆ ಅವಕಾಶ ಮಾಡಿಕೊಡ್ತೀರಾ? ಹೌದು, ಮುಕ್ತಿನೂ ಕೊಡಿಸ್ತೀನಿ, ಮರು ಜನ್ಮನೂ ಕೊಡಿಸ್ತೀನಿ. ಈ ಕೆಲಸ ಮಾಡಬೇಕು ನೀನು. ಕೃಷ್ಣ, ಅವರೇನೋ ಗರ್ಭಿಣಿ ಅಂತೆ. ನೋಡಿ ರಾಮು, ಒಂದು ಕೆಟ್ಟ ಕೆಲಸ ಮಾಡಬೇಕಾದ್ರೆ ನಾವು ಅವ್ರ ಪರಿಸ್ಥಿತಿನ ಅವ್ರು ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡ್ಕೊಂತಾನೆ ಆ ಥರ ಹಾರಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ಅವ್ರ ವಿರುದ್ಧವಾಗಿ ನಾವು ಹೋಗ್ಲೇಬೇಕಲ್ಲ. ಹೌದಾ? ಸರಿ ಕೃಷ್ಣ, ಆಯ್ತು. ಕೇಳಿಸ್ತಾಯ್ತಾ ನಿಮ್ಮ 9 ಜನಕ್ಕೂ? ಯಾರು ಹೇಳಿದ್ರ ಆ ಹೆಂಗಸು ಹಣೆಗೆ ಈ ಕುಂಕುಮ ಇಡಬೇಕು ನೀವು. ಸರಿ ಆಯ್ತು, ನಮಗೆ ಮುಕ್ತಿ ಕೊಡಿಸ್ತೀರ ತಾನೆ? ನನ್ನ ಮೇಲೆ ನಂಬಿಕೆ ಇಡು. ಈ ಕುಂಕುಮ ಅವ್ರ ಹಣೆಗೆ ಬೀಳ್ತಾ ಇದ್ದಂಗೆ ನಿಮ್ಗೆಲ್ಲರಿಗೂ ಮುಕ್ತಿ ಸಿಗುತ್ತೆ, ಮರು ಜನ್ಮನೂ ಸಿಗುತ್ತೆ. ಸರಿ ಆಯ್ತು, ನಾನು ಓದ್ತೀನಿ. ಸರಿ ಹೋಗು, ಆ ಹೆಂಗಸು ಹಣೆಗೆ ಈ ಕುಂಕುಮ ಇಡು ನೀನು. ನನಗೆ ಹೆಂಗಿಡೋದು? ಅದಕ್ಕೆ ಅವಕಾಶ ನಾನು ಮಾಡ್ಕೊಡ್ತೀನಿ, ಭಯ ಪಡಬೇಡ ನೀನು. ಸರಿ ಆಯ್ತು, ನೀವು ಹೇಳ್ದಂಗೆ ಕೇಳ್ತೀನಿ. ನಮ್ಮ 9 ಜನಕ್ಕೂ ಮುಕ್ತಿ ಕೊಡಿಸ್ತೀರಾ ಅಂತಂದ್ರೆ ನೀವು ಹೇಳ್ದಂಗೆ ಕೇಳ್ತೀನಿ ನಾನು. ಸರಿ ಆಯ್ತು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಾನು ಹೇಳಿ ಚೆನ್ನಾಗಿ ನೆನಪಿದೆಯಲ್ಲ? ಈ ಕುಂಕುಮ ಎತ್ಕೊಂಡೋಗಿ ಆ ಹೆಂಗಸಿನ ಹಣೆಗೆ ಇಕ್ಬೇಕು. ಸರಿ ಆಯ್ತು. ಆದರೂ ಕೃಷ್ಣ, ಈ ಥರ ಎಲ್ಲ ಮನೆಯೊಳಗೆ ಬರೋದು ನನಗೆ ಭಯ. ಇಲ್ಲ ರಾಮು, ನಾನು ಇಲ್ಲೇ ಇದ್ದೀನಲ್ಲ, ನಾನು ಹೇಳಿದ್ನಲ್ಲ. ಅವ್ರು ಅಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಅವರಿಗೆ ಪ್ರತಿಫಲ ಸಿಗಲಿಲ್ಲ ಅಂತಂದ್ರೆ ಏನಾಗುತ್ತೆ? ಅದಕ್ಕೆ ಅವನ ಮನಸ್ಸಿಗೆ ಸ್ವಲ್ಪ ಖುಷಿ ಆಗಲಿ ಅಂತ ನಾನೇ ಈ ಥರ ದಾರಿ ಮಾಡಿಕೊಟ್ಟಿದ್ದು. ನೀನು ಯಾವುದೇ ಭಯ ಪಡಬೇಡ ರಾಮು, ಯಾವುದೇ ಭಯ ಪಡಬೇಡ. ನಾನಿದ್ದೀನಿ. ನಿಮ್ಮ ಮನೆಯವರು ಯಾರಿಗೂ ಏನೂ ತೊಂದರೆ ಆಗದಿದ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ಆಯ್ತಾ? ಏನೋ ಕೃಷ್ಣ, ನಾನು ನಿನ್ನ ನಂಬ್ಕೊಂಡಿದ್ದೀನಿ, ನೀನು ನನಗೆ ಮೋಸ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ. ನಾನು ಯಾವತ್ತೂ ನಿನಗೆ ಮೋಸ ಮಾಡಲ್ಲ ರಾಮು, ಖಂಡಿತ ನಿನಗೆ ಮೋಸ ಮಾಡಲ್ಲ. ಸರಿ ಕೃಷ್ಣ, ಆಗ್ಬೋದು. ನನಗೊಂದು ಆಸೆ ರಾಮು. ಹೇಳು ಕೃಷ್ಣ. ನನಗೊಂದು ದೇವಸ್ಥಾನ ಕಟ್ಕೊಡಕ್ಕಾಗುತ್ತಾ ನಿಮ್ಮ ಕೈಲಿ? ಹೌದಾ? ನಿನಗೆ ದೇವಸ್ಥಾನ ಬೇಕಾ? ಹೌದು ರಾಮು, ನನಗಂತ ಒಂದು ನೆಲೆ ಬೇಕಲ್ಲ. ಖಂಡಿತ ಕೃಷ್ಣ, ನಿನಗೆ ದೇವಸ್ಥಾನ ತಾನೆ ನಾನು ಕಟ್ಟಿಸ್ಕೊಡ್ತೀನಿ. ಖಂಡಿತ ನಮ್ಮ ಅಣ್ಣನ ಹತ್ರ ಬೆಳಗ್ಗೆನೇ ಮಾತಾಡ್ತೀನಿ ನಾನು. ಸರಿ ರಾಮು, ಆಗ್ಬೋದು. ನಾನು ಹೊರಡ್ಲಾ? ಕೃಷ್ಣ, ಕುಂಕುಮ ಇಡಕ್ಕೆ ಅದೆಲ್ಲ ನಾನು ನೋಡ್ಕೊಂತೀನಿ ರಾಮು. ನೀನು ಹೋಗು, ನೆಮ್ಮದಿಯಾಗಿ ನಿದ್ದೆ ಮಾಡು. ಸರಿ ಕೃಷ್ಣ, ಆಯ್ತು. ನನ್ನ ಆಸೆ ನೆರವೇರಿಸ್ತೀಯ ತಾನೆ ರಾಮು? ಖಂಡಿತ ಕೃಷ್ಣ. ಸರಿ, ನಾನು ಹೊರಡ್ತೀನಿ ರಾಮು. ಹಾಯ್, ಎಲ್ಲರಿಗೂ ನಮಸ್ಕಾರ. ಆ ಕಾಡಲ್ಲಿ ನಾಗಮಣಿ ಇದು
ಅನ್ಕಂಪ್ಲೀಟ್ ಆಗಿತ್ತಲ್ಲ, ಅದೇ ದೇವಸ್ಥಾನನ ಇಲ್ಲಿಗೆ ತಗೊಂಬಂದು ಅದೇ ಸ್ಟೋರಿನ ಇಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಓಕೆನಾ? ಕೆಲವೊಂದು ಜನ ತುಂಬಾ ಇಷ್ಟಪಟ್ಟಿದ್ರು ಆ ಸ್ಟೋರಿನ. ಅದನ್ನು ಇಲ್ಲೇ ಮುಂದುವರಿಸ್ತೀನಿ. ಇಲ್ಲೇ ದೇವಸ್ಥಾನ ಮಾಡಿ ಅದನ್ನು ಕಂಟೆಂಟ್ ಬೇರೆ ಥರನೇ ಕ್ರಿಯೇಟ್ ಮಾಡ್ತೀನಿ. ಅದಕ್ಕೆಲ್ಲ ಸಪೋರ್ಟ್ ಮಾಡಿ ಪ್ಲೀಸ್. ಶಾಂತ ಬಗರ್ಕೆಲ್ಲ ದೇವಸ್ಥಾನ ಕಟ್ಟಿಸಿ ಅಲ್ಲಿದ್ದ ನಾಗಮಣಿನ ಇಲ್ಲಿಗೆ ಶಿಫ್ಟ್ ಮಾಡಿ ಅದು ಕಂಟೆಂಟ್ ಬೇರೆ ಥರ ಇರುತ್ತೆ. ಹೇಳಿದ್ರೆ ಗೊತ್ತಾಗಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲೇ ಕಂಟಿನ್ಯೂ ಮಾಡ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಅಲ್ಲ, ನಮ್ಮ ತಿಥಿಗೆ ನನ್ನ ಮಗನು ಮನೆಯೆಲ್ಲ ಬಣ್ಣ ಬಳಸಬೇಕು. ನನ್ನ ಮಗನ ತಿಥಿಗೆ ನಾವು ಮನೆಯೆಲ್ಲ ಸುಣ್ಣ ಬಣ್ಣ ಬಳಸಿದಿರಲ್ಲ, ಎಂಥ ದುರದೃಷ್ಟ ತಂದೆ ತಾಯಿ ಇರ್ಬೇಕು ನಾವು. ಹಾಂ, ಹೆಂಗೋ ಅವಳು ಹಾಳಾದವಳು ನನ್ನ ಮಗನ ಜೊತೆಗೆ ಹೋದರೆ ನನ್ನ ಮನ್ಸಿಗೆ ನೆಮ್ಮದಿ. ಕುಂಕುಮ ಇಟ್ಕೊಂಡಿರ್ತಾಳೆ 3 ದಿವಸ ಅಷ್ಟೇ ಅಂತೇಳವನ ಸ್ವಾಮಿ. 3 ದಿವಸದೊಳಗಡೆ ಅವಳು ಸಾಯ್ತಾಳೆ. ನನ್ನ ಮಗನ ಜೊತೆಗೆ ಹೋಗೇ ಹೋಗ್ತಾಳೆ. ನನ್ನ ಮಗನ ನೆಮ್ಮದಿಯಾಗಿರ್ತಾನೆ. ಬದುಕಿದ್ದಾಗಂತೂ ನೆಮ್ಮದಿ ಕೊಟ್ಟಿಲ್ಲ, ಸತ್ತ ಮೇಲಾದರೂ ನನ್ನ ಮಗನ ನೆಮ್ಮದಿಯಾಗಿರಲಿ. ಇಷ್ಟೊತ್ತಿನಾಗ ಎಲ್ಲೋಗಿದ್ದೆ? ಹಾಂ, ಆ ಸ್ವಾಮೀಜಿ ಬಂದಿದ್ರು. ಯಾವ ಸ್ವಾಮಿಗಳು? ಆ ಸ್ವಾಮೀಜಿ ಬಂದಿದ್ರು. ಸ್ವಾಮೀಜಿ ಬಂದು ಕೂಗಿದ್ರು ನನ್ನನ್ನು. ಕುಂಕುಮನ ನೀವು ಹಣಗಿಕ್ಕಳ್ರಿ, ಯಾವುದೇ ತೊಂದರೆ ನಿಮ್ಗಾಗಲ್ಲ ಅಂತ ಹೇಳಿದ್ರು. ನೀನು ಒಳಗೆ ಇದ್ದಲ್ಲ, ಅವಾಗ ನಾನು ನೋಡಿದಾಗ ನನಗೆ ಕಾಣಿಸ್ತೀರ. ನೀನು ಹೆಂಗೋದೆ? ಹೆಂಗೋ ಹೋದೆ, ಸ್ವಾಮೀಜಿ ಕೂಗಿದ ಮೇಲೆ ಹೋಗೇಬೇಕಲ್ಲ, ನಿನ್ನ ಆಸೆ ನೆರವೇರಿಸ್ಬೇಕಲ್ಲ ನಾನು. ಹಾಂ, ಅದೆಲ್ಲ ಕತೆ ಇರಲಿ, ಕುಂಕುಮ ಇಕ್ಕಂತೀನಿ. ಬೆಳಗ್ಗೆ ಅದ್ಯಾರೋ ಅಮ್ಮನ ಬಂದು 2 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಹೋಗೋಳೆ. ನಿಮ್ಮ ಅತ್ತಿಗೆನ ಇಟ್ಕೊಂಡವಳೆ, ನಿನ್ನ ಕೈ ಕೊಟ್ಟಿಲ್ಲ. ಹೌದಾ? ಅದೇನೋ ಅದೆಲ್ಲ ನಂಗೆ ತಿಳಿದು. ಅಲ್ಲ, ನಮ್ಮ ರಾಕೇಶ್ನಂತ ಕೊಟ್ಬಿಟ್ಟು ಹೋಗಿರೋದ ಅಮ್ಮನ. ಈ ಅಮ್ಮನ ಎತ್ತಿಕೊಂಡವಳೆ. ಎಷ್ಟು ಮಾತ್ರ ಇರಬೇಕು? ಇವೇನು 1 ಗಂಟೆ ರಾತ್ರಿ ಹಿಂಗೆ ಬರ್ಕೊಂತಾವೆ? ಏನೇ ಅದು ಸುಶೀಲಿ? ಅಲ್ಲ ಕಾಮಾಕ್ಷಕ, ಅದ್ಯಾರೋ ಅಮ್ಮನ ಬಂದು 2 ಲಕ್ಷ ರೂಪಾಯಿ ನಮ್ಮ ರಾಕೇಶ್ನ ಹೆಸರಾಗ ನಿನ್ನ ಕೈ ಕೊಟ್ಲಲ್ಲ, ನೀನು ನಮ್ಗೆ ಕೊಡ್ಬೇಕು ತಾನೆ. ನೀನಾಕೆ ನಿನ್ನ ಹತ್ರ ಇಟ್ಕೊಂಡೆ? ನೀನೇ ತಾನೇ ಹೇಳಿದ್ವ ನಮ್ಗೆ ಬೇಕಾಗಿಲ್ಲ, ವಾಪಸ್ ಇಸ್ಕೊ ಅಂತ ಅಮ್ಮಂತ. ಅದಕ್ಕೆ ನಿಂಗೆ ಬೇಡೇನೋ ಅಂತ ನಾನೇ ಇಟ್ಕೊಂಡೆ. ಏನದು ಕುಂಕುಮ? ದೇವ್ ಕುಂಕುಮ. ಅದಕ್ಕೆ ಇವಾಗ ಸುಶೀಲಿ ಬಸ್ರಂಗ್ಸಲ್ಲ, ಅದಕ್ಕೆ ಒಳ್ಳೇದಾಗ್ಲಿ ಅಂತ ಎತ್ಕೊಂಬಂದಿದ್ದೀನಿ. ಅವನು ರಾಕೇಶ್ ಹೆಸರು ಹೇಳ್ತಾನೆ ಕೊಟ್ಟಿದ್ದು. ಹಾಂ, ನೀನು ನಮಗೆ ಕೊಡಬೇಕು ತಾನೆ? ಅಯ್ಯೋ ತಗೊಳ್ಳಿ ಅಮ್ಮ, ನಿಮ್ಮ ಹತ್ರ ಇದ್ರೇನೋ ನಮ್ಮ ಹತ್ರ ಇದ್ರೇನೋ ದುಡ್ಡು ಕೊಡ್ತೀನಿ. ಅದಕ್ಕೆ ಹಿಂಗೆ ಹತ್ರ ಹಿಂಗೆ ಕಿಚ್ಚಾಡ್ತಾ ಇದೆಯಾ? ನೀನು ಬಾರಿ ಇದೆಯಾ ಬಿಡು. ಬೆಳಗ್ಗೆ ನೋಡಿದ್ರೆ ಆ ಯಾರು ಬಟ್ಟ ಮಾಡ್ತೀಯ, ಇವಾಗ ನೋಡಿದ್ರೆ ಈ ಯಾರು ಬಟ್ಟ ಮಾಡ್ತಾ ಇದೆಯಾ? ಓಹೋ, ಬೋಲ್ತಾ ಆಡ್ಕಿರ್ತೀನಿ ನೀನು. ಕೊಡಕ ಕಾಮಾಕ್ಷಕ, ಅದು ನಮ್ಮ ರಾಕೇಶ್ ಹೆಸರು ಹೇಳ್ತಾನೆ, ಅವ್ರು ಕೊಟ್ಟಿದ್ದು. ಕೊಡ್ತೀನಿ ಬಿಡೆ, ನನ್ಕೇನ್ಕೋಬೇಕು ದುಡ್ಡು? ನೀನು ಬೇಡ ಅಂತ ದೊಡ್ಡದಾಗ ಆ ಅಮ್ಮನ ಜೊತೆಗೆ ಜಗಳ ಆಡೋದೆ ಹೇಳ್ದೆ ತಾನೆ. ಅದಕ್ಕೆಲ್ಲ ಬೇಡೇನೋ, ನನ್ನ ಹತ್ರ ಇದ್ದು ಬಿಡಿ, ಏನಕ್ಕನ ಆಗ್ತದೆ ಅಂತ ಇಟ್ಕೊಂಡೆ. ಅಯ್ಯೋ, ಅದಕ್ಕೆ ನಿನ್ನ ಹತ್ರ ಇಕ್ಕೋ. ಯಾರ ಹತ್ರ ಇದ್ರೆ ಏನಂತೆ? ನೀನೇ ನೆತ್ಕೊಂಡು ಓಡತ್ತೀಯಾ? ನಿನ್ನ ಹತ್ರ ಇದ್ರೆ ಏನಂತೆ, ನಮ್ಮ ಹತ್ರ ಇದ್ರೆ ಏನಂತೆ? ಸುಶೀಲಿ ಬರ, ಇಲ್ಲಿ ಕುಂಕುಮ ಇಕ್ತೀನಿ, ದೇವ್ರು ಒಳ್ಳೇದು ಮಾಡ್ತದೆ. ಕೊಡಕ ಕಾಮಾಕ್ಷಕ. ಅದೇನೋ ಕುಂಕುಮ ಅಂತ ಇಕ್ಸ್ಕಳೆ, ನಾನೇ ಇಕ್ಕೊಂತೀನಿ ಬಿಡು. ಇಕ್ಕೋ. ದುಡ್ಡು ಅಂತ ಬಡ್ಕೊಂತಾಳೆ. ಬಸ್ರಿ ಹೆಂಗ್ಸು ಹೆಂಗಿರ್ಬೇಕು? ದೇವ್ರ ಧ್ಯಾನ ಮಾಡ್ಕೊಂಡು ಒಳ್ಳೆ ಮಾತುಗಳು ಮಾತಾಡ್ಕೊಂಡು ಹೆಂಗಿರ್ಬೇಕು? ಇವಳು ಏನಿಲ್ಲ, ಏನ್ ಚಿಡಿ ಅಂತ ಹೇಳ್ತಾಳೆ. ಒಡ್ನ ಹುಟ್ಟೋ ಮಗು ಅದು ಹೆಂಗ್ ಹುಟ್ಟದ? ಅವನ್ಕಿನ್ನ ಅಧ್ವಾನ್ಗ ಹುಟ್ಟದೋ ಏನೋ? ಏನ್ ಹೇಳ್ತಾ ಇದೆಯಾ ಕಾಮಾಕ್ಷಕ? ನೋಡಕ, ನೀನೇನೋ ನನ್ನ ಮಗನ ಬಗ್ಗೆ ಒಂದು ಮಾತು ಮಾತಾಡಿದ್ಯ ಅಂದ್ರೆ ನನಗೆ ಕೋಪ ಬರ್ತದೆ ನೋಡಕ. ಇದೇ ದುರಾಂಕಾರದ ಮಾತುಗಳು ಮಾತಾಡಿ ಆ ಮಗು ಜೀವನೇ ತೆಗೆದೆ. ಅದು ಹೋಯ್ತು. ಇನ್ನು ಮುಂದೇನಾದ್ರು ಕರೆಕ್ಟಾಗಿರೋದು ನೋಡ್ಕ. ಹುಟ್ಟೋ ಮಗುನಾದ್ರೂ ನ್ಯಾಯವಾಗಿ ಬೆಳೆಸೋ. ಯಾಕ ಈ ಸಾಯ್ತೀಯಾ? ಬಸರಂಗ್ಸಿ ಯಾವಾಗಲೂ ದೇವ್ರ ಧ್ಯಾನ ಮಾಡಬೇಕು, ನೆಮ್ಮದಿಯಾಗಿರ್ಬೇಕು. ನಿನ್ ಚಿಡಿ ಅಂತಂದ್ರೆ ಮಗು ಹೊಟ್ಟೆಗಿರೋ ಮಗು ಮೇಲೆ ಪರಿಣಾಮ ಬೀಳಲ್ಲ. ನಿನ್ ಕಾಸ್ತಾನೆ, ನಿನ್ ಕೊಡ್ತೀನಿ ಬಿಡ. ಏನೋ ಇವಳು ಕಾಸಾಗೆ ನಾವು ಜೀವನ ಮಾಡ್ತಂಗೆ. ಹೋದ್ರೆ ಹೋಗ್ಕೊಳ್ಳಿ, ನೀ ಕುಂಕುಮ ಇಕ್ಕಳೆ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಅಯ್ಯೋ, ಅದೇ ತೊಟ್ಟೋಗ್ಬಿಟ್ಟು ಕುಂಕುಮ ಇಕ್ಕ ಅಂತ. ಲೇ ರಾಜಾ, ಲೇ ಸುಶೀಲಿ, ಇವ್ ನೋಡಿದ್ರೆ ಇಲ್ಲಿ ಮಲ್ಕೊಂಡವನಲ್ಲೇ, ಅಲ್ಲಾರ ಬಂದಿರೋದು? ಏನಕ್ಕೆ? ಅಯ್ಯೋ, ಆಗಲೂ ರಾತ್ರಿ ಬೋಡ್ಕೊಂತ ಇರ್ತೀರಮ್ಮ. ಅಥವಾ ನೀವಿಬ್ಬರು ಹೆಂಗ್ಸ್ರಿರೋದು ಒಳ್ಳೆ 100 ಜನ ಹೆಂಗ್ಸ್ರಿದ್ದಂಗೆ. ಏನ್ ಹೇಳು, ನಮ್ದೇನು ನಿದ್ದೆ ಹೋಗಕ್ಕೂ ಬಿಡಲ್ಲ. ಅಲ್ಲಲ್ಲ, ಇವಾಗ ಕುಂಕುಮ ಬಟ್ಲು ಎತ್ಕೊಂಬಂದೆ ತಾನೆ ನೀನು? ಅವಳು ಕುಂಕುಮ ಇಕ್ಬೇಕು ಅಂತ. ಕುಂಕುಮ ಬಟ್ಲು ನಾನೇ ಎತ್ಕೊಂಬದ್ಲಿ? ಯಾರ್ಕ ಕುಂಕುಮ ಇಕ್ಕೋದು? ಅದಕ್ಕೆ ಬಾಯ್ ತಕೊಂಡು ಹಿಂಗೆ ನಿಂತಿದ್ಯಾ? ನಡಿಯಲೇ, ಮಲ್ಕ ನಡಿಯಲೇ. ಲೇ, ನೀನು ಇವಾಗ ನಿಂತಿದ್ಯಲ್ಲ ಅದೇ ಜಾಗದಲ್ಲಿ ಕುಂಕುಮ ಬಟ್ಲು ಇಟ್ಕೊಂಡು ನಿಂತಿದ್ದಲ್ಲೋ? ಏನು ಹೇಳ್ತಾ ಇದೀಯ ನೀನು? ನಾನು ಏನು ಹೇಳ್ತಾ ಇಲ್ಲ. ಬಿತ್ತೋಗಿದ್ದೋ ಇವಾಗ ಎದ್ದು ಬರ್ತಾ ಇದ್ದೀನಿ. ನಿಮ್ಮ ಕೂತುಗಳು ಕೇಳಿ. ಇವಾಗ ಹೇಳ್ದೆ ಅದ್ಯಾರೋ ಸ್ವಾಮಿಗೆ ಬಂದು ಕುಂಕುಮ ಕೊಟ್ನು ಅಂತ. ಯಾವ ಸ್ವಾಮಿನೇ? ಮುಂದುವರಿಯುವುದು